ಧನ್ಯ. ಏನಮ್ಮ ಇದು? ಅವ್ರ ಮನೆ ಹುಡುಗಿ ಎಷ್ಟಾರು ಬಂಗಾರ ಹಾಕೊಳ್ಳಿ, ಎಷ್ಟಾಗ್ತೀರಾ ಅಂತೆಲ್ಲ ಕೇಳಬಾರ್ದು, ತುಂಬಾ ಅಭಾಸ ಆಗುತ್ತೆ. ಅಯ್ಯೋ ಅಪ್ಪ, ನಾನೇನ್ ಕೇಳ್ಬಾರ್ದು ಕೇಳ್ದೆ? ಈಗ ನನ್ ಮದ್ವೆ ಟೈಮಲ್ಲಿ ನಮ್ಮ ಅತ್ತೆ ಮನೆಯವ್ರು ನಿಮ್ನ ಕೇಳಿದ್ರು ತಾನೆ ಎಷ್ಟು ಬಂಗಾರ ಹಾಕ್ತಿದ್ದೀರಾ ಅಂತ. ನೀವೇನೋ ನಿಮ್ ಖುಷಿಗೆ 25,000 ಹಾಕಿದ್ರಿ, ಅದೇ ತರ ಕೇಳ್ತಿದ್ದೀನಪ್ಪ. ಆಕ್ಚುಲಿ ನಾನು ಇವಾಗ ಒಂದು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, ಫುಡ್ ಡೆಲಿವರಿ ಕಂಪ್ನಿಯಲ್ಲಿ. ನನಗೆ ತಿಂಗಳಿಗೆ 13,000 ರೂಪಾಯಿ ಸಂಬಳ. ನನ್ನ ಹಾಗೆ ಓದ್ತಿರೋ ಹುಡುಗರು ಪಾಕೆಟ್ ಮನಿಗೋಸ್ಕರ ಅಪ್ಪನ್ ಡಿಪೆಂಡ್ ಆಗಿರ್ತಾರೆ. ಆದ್ರೆ ನಾನು ಆ ಕ್ಯಾಟಗರಿನೇ ಅಲ್ಲ. ಅಳಿಲ್ ಸೇವೆ ಆದ್ರೂ ಅಪ್ಪನ್ ಪ್ರೆಷರ್ನ ಸ್ವಲ್ಪನಾದ್ರೂ ಇಳಿಸೋಣ ಅಂತ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಈ ವಲ್ಲಭ ಕೆಟ್ಟ ದಾರಿ ಹಿಡಿಯಲ್ಲ, ಒಳ್ಳೆ ದಾರಿಲೇ ನಡ್ಕೊಂಡು ಹೋಗೋದು. ಅಕಸ್ಮಾತ್ ಒಳ್ಳೆ ದಾರಿಲೇನೆ 4 ರೌಂಡ್ ಎಕ್ಸ್ಟ್ರಾ ಸುತ್ತಬೇಕು ಅನ್ನೋ ಪರಿಸ್ಥಿತಿ ಬಂದ್ರೂ ಸುತ್ತುತ್ತಾ ಹೋಗ್ತಾ ಇರ್ತೀನಿ. ನಾನು ಏನೇ ಇದ್ರು ನಮ್ಮ ಅಪ್ಪನ ಮಗ. ಆದ್ರೂ ಓದ್ತಾ ಓದ್ತಾ ಪಾರ್ಟ್ ಟೈಮ್ ಜಾಬಲ್ಲಿ ದುಡಿಯೋ ಜೋಶೇ ಬೇರೆ. ಎಷ್ಟಾಯ್ತು ಅಂದ್ರಿ? ಏಯ್ ಹೋಗ, ಸುಮ್ಮನೆ ನಿನ್ನ ಅಂಗಡಿಗೆ ಬಂದು ನೀನೇ ದುಡ್ಡು ಕೊಡ್ತೀಯಾ? ಸರ್, ನಾನು ಕಸ್ಟಮರ್ನ ಕಸ್ಟಮರ್ ಥರ ನೋಡಿ. ತಗೊಳ್ಳಿ ಸರ್, ನನ್ನ ಸ್ವಂತ ದುಡಿಮೆಯಿಂದ ದುಡ್ದಿರೋ ದುಡ್ಡು ತಗೊಳ್ಳಿ. ಚೇಂಜ್ ವಾಪಸ್ ಕೊಡಿ. ಅಪ್ಪ ತಗೊಳ್ಳಿ ಕಸ್ಟಮರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬರ್ಲಾ ಸರ್? ಏನಾಯ್ತು ಕೇಶವ? ಏನಾಯ್ತು ಇವನಿಗೆ? ಹನುಮಂತಣ್ಣ, ನಿಮಗೆ ಗೊತ್ತಾಗ್ಲಿಲ್ವಾ? ನಂಗೂ ಗೊತ್ತಾಗ್ಲಿಲ್ಲ. ವಲ್ಲಭ, ಏನನ್ಮಂತಣ್ಣ ಅಲ್ಲೇನ್ ನೋಡ್ತಾ ಇದ್ದೀರಾ? ಅಲ್ಲ ಕಣ, ನೀನು ಕೆಲ್ಸಕ್ಕೆ ಸೇರ್ಕೊಂಡಿದ್ದ ವಿಷಯನ ನೀನೇ ಅಪ್ಪನಿಗೆ ನೇರವಾಗಿ ಹೇಳ್ಬೋದಿತ್ತಲ್ಲ. ಬಿಸ್ಕತ್ ತಗೊಳ್ಳೋ ಥರ ಅಂಗಡಿಗೆ ಬಂದು ನಂದ ಅಲ್ಲೇ ಇದ್ರು ಕೇಶವಿಂಗ್ ಹೇಳಿದೆ. ನನ್ನ ಜೊತೆ ಮಾತಾಡಲ್ವಲ್ಲ ಅವರು, ಇನ್ನೇಗೆ ಹೇಳಿ? ಕೆಲಸ ಸಿಕ್ಕಿದ ವಿಷಯನ ಲಕ್ಷಣವಾಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಹೇಳಿದ್ರೆ ಚಂದ. ನೀನು ನೋಡಿದ್ರೆ ಇದೆಲ್ಲ ಮಾಡಲೇ ಇಲ್ಲ. ನೋಡುವಲ್ಲಬಾ, ಇಷ್ಟೊಂದು ದೌಲತ್ ಒಳ್ಳೇದಲ್ಲ, ಹೇಳ್ತಿದ್ದೀನಿ. ಏನನ್ಮಂತಣ್ಣ ನೀವು? ನಿಮ್ಗೆ ಅರ್ಥನೇ ಆಗಿಲ್ಲ ನೋಡಿ. ಏನು? ನಾನು ಕೆಲಸ ಮಾಡ್ತಿರೋ ವಿಷಯನ ಅಪ್ಪನಿಗೆ ತಿಳ್ಸಕ್ಕೇನೆ ನಾನು ಬಂದಿದ್ದು. ನನ್ನ ಮದುವೆ ಆದಾಗಿಂದ ನನ್ನ ಜೊತೆ ಮಾತೇ ಬಿಟ್ಬಿಟ್ಟಿದ್ದಾರೆ ಅವರು. ಆದ್ರೂ ಅವ್ರ ಮನಸ್ಸಲ್ಲಿ ಇವನ್ ಜೀವನ ಹೆಂಗೋ, ಇವನ್ ನ್ಯಾಯವಾಗಿ ದುಡಿತಾ ಇದ್ದಾನೋ, ಕೆಟ್ಟ ದಾರಿ ಹಿಡಿದ್ಬಿಟ್ರೆ ಅಥವಾ ಹಾಳಾಗ್ಬಿಟ್ರೆ, ಹಂಗಾದ್ರೆ ಹಿಂಗಾದ್ರೆ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ತಲೆ ಬಿಸಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರ ತಲೆ ಬಿಸಿ ಕೊಡೋದು ಬೇಡ ಅಂತ ಮರ್ಯಾದೆಯಾಗಿ ನ್ಯಾಯವಾಗಿ ಒಂದು ಕೆಲಸ ಮಾಡ್ಕೊಂಡಿದ್ದೀನಿ. ಒಳ್ಳೆ ಸಂಬಳನೂ ತಗೋತಾ ಇದ್ದೀನಿ ಅನ್ನೋ ವಿಶ್ವಾಸನ ಅವ್ರ ಕಿವಿಗಾಗ್ತೆ. ಇನ್ನಾದ್ರೂ ಅವರು ನೆಮ್ಮದಿಯಾಗಿ ನಿದ್ರೆ ಮಾಡ್ಲಿ ಅಲ್ವಾ? ಎಲ್ಲ ಸರಿ ಕಣೋ, ಆದ್ರೆ ನೀನೇ ಅವನ ಹತ್ರ ಅಪ್ಪ ನಮಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ ಅವ್ನು ತುಂಬಾ ಖುಷಿ ಪಟ್ಟಿರೋವನಿ. ಅವನು ನಿನ್ನ ಹತ್ರ ಮಾತು ಬಿಟ್ಟಿದ್ದಾನೆ ನಿಜ, ಹಾಗಂತ ನೀನು ಅವನ ಹತ್ರ ಮಾತಾಡಲ್ವಾ? ನೀನು ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ತಾನೆ ನಂದಾನು ಒಂದ್ ಹೆಜ್ಜೆ ನಿನ್ ಕಡೆ ಬರೋದು. ಹನುಮಂತಣ್ಣ, ನಂದು ಮತ್ತೆ ಅಪ್ಪಂದು ಬಾಂಡಿಂಗ್ ಒಂಥರ ಡಿಫ್ರೆಂಟ್. ಈ ಪ್ರಪಂಚದಲ್ಲೇನೆ ಬೇರೆ ಯಾವ ಅಪ್ಪ ಮಗನೂ ನಮ್ ತರ ಇಲ್ಲ. ನಾವೇ ಬೇರೆ, ನಮ್ ಸ್ಟೈಲೇ ಬೇರೆ. ಎಲ್ಲ ಅಪ್ಪ ಮಗನು ಮಾತಾಡಿ ವಿಷಯನ ಅರ್ಥ ಮಾಡ್ಕೊಳ್ತಾರೆ, ಆದ್ರೆ ನಾವು ಮಾತಾಡ್ದೇನೆ ಅರ್ಥ ಮಾಡ್ಕೋತೀವಿ. ಇಲ್ಲಿ ತನಕನೂ ನಡೆದಿದೆ ಹಂಗೆ, ನಿಮ್ಗೆ ಗೊತ್ತಲ್ವಾ? ನಮ್ದೇ ಸತ್ಯ ನಮಗ್ ಗೊತ್ತಿರಲ್ವಾ? ನಾವ್ ಅಪ್ಪನ್ಗೆ ಹಿಂಗ್ ಹೇಳಿದ್ರೇನೆ ಅರ್ಥ ಆಗೋದು. ಏನೋಪ್ಪ, ನಂಗಂತೂ ಏನು ಒಂದು ಗೊತ್ತಾಗ್ತಾ ಇಲ್ಲ. ನಿಮಗ್ ಗೊತ್ತಾಗಿರಲ್ಲ ಹನುಮಂತಣ್ಣ, ಅಪ್ಪಂಗ್ ಗೊತ್ತಾಗಿರುತ್ತೆ. ಸರಿ ಬರ್ಲಾ? ರಾತ್ರಿ ಅಡಿಗೆ ಮಾಡ್ಕೊಳ್ಳೋದು ಕಷ್ಟ ಅಥವಾ ಬೋರ್ ಆದ್ರೆ ನನ್ಗೊಂದ್ ಕಾಲ್ ಹಾಕಿ, ಟಕ್ಕಂತ ಬಂದು ನಿಮ್ಗೆ ಫುಡ್ ಡೆಲಿವರಿ ಕೊಡ್ತೀನಿ. ಇನ್ಮೇಲೆ ಡೋಂಟ್ ವರಿ ಹನುಮಂತಣ್ಣ, ಮೇ ಹುನಾ. ಆಯ್ತು. ಹಾಗೆ ಮಿಸ್ಟರ್ ವಜ್ರಮುನಿ ಅವ್ರಿಗೆ ನಮ್ ಕೆಲ್ಸ ಇಷ್ಟ ಆಗಿದ್ರೆ 5 ಸ್ಟಾರ್ ಕೂಡ ಕೇಳಿ. ಬರ್ಲಾ ಹನುಮಂತಣ್ಣ? ಎಷ್ಟು ಒಳ್ಳೆ ಹುಡುಗ, ಅಪ್ಪನ ಹೆಗಲ ಮೇಲೆ ಭಾರ ಇಳಿಸ್ಬೇಕು ಅಂತ ಒದ್ದಾಡ್ತಾ ಇದ್ದಾನೆ. ನಂದ ಮಧು ತರ ನಿನ್ ಜೊತೆ ಮಾತಾಡಿದ್ರೆ ಸಾಕು. ರೀ, ಯಾಕಿನ್ನೂ ಮಲ್ಗಿಲ್ವಾ? ತುಂಬಾ ಲೆಕ್ಕ ಬರೆಯೋದಿತ್ತು ಗಿರಿಜಾ, ಅದಕ್ಕೆ ಲೇಟ್ ಆಯ್ತು. ನಾಳೆಗೆಲ್ಲ ತಯಾರಿ ಆಗಿದೆ ತಾನೆ? ದನ್ನಿಂಗ್ ಫೋನ್ ಮಾಡಿದ್ಯಾ? ಹಾ ರೀ, ಹೇಳಿದ್ದೀನಿ. ಅವಳು ಬೆಳಿಗ್ಗೆ ಬೇಗ ಬರ್ತೀನಿ ಅಂದ್ಲು. ಅಳಿ ಅಂದ್ರು? ಅಳಿ ಹತ್ರ ಗೊತ್ತಿಲ್ಲ ರೀ.
ಅಮೆರಿಕಕ್ಕೆ ಬೇರೆ ಏನೋ ಹೊರಡ್ತೀನಿ ಅಂತ ಹೇಳ್ತಾ ಇದ್ರು. ಏನ್ ಕೆಲ್ಸನೋ ಏನೋ. ಸರಿ, ಅವ್ರವ್ರ ಅನುಕೂಲ. ರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಏನು? ನಮ್ ವಲ್ಲಭ ಎಷ್ಟು ಬದಲಾಗಿದ್ದಾನೆ ಗೊತ್ತಾ ರೀ? ಅವನಿಗೆ ಮೊದ್ಲಿನ ತರ ಇಲ್ಲ. ಅವನಿಗೆ ಎಷ್ಟು ಜವಾಬ್ದಾರಿ ಬಂದಿದೆ ಗೊತ್ತಾ? ಗೊತ್ತು ಬಿಡು. ಏನು ಅಂದ್ರೆ ನಿಮ್ಗೆ ವಿಷಯ ಗೊತ್ತಾ? ಇವತ್ತು ಅಂಗಡಿಗೆ ಬಂದಿದ್ದ, ಕೇಶವನ ಹತ್ರ ಏನೋ ಹೇಳ್ತಾ ಇದ್ದ. ಇದ್ರಲ್ಲಿ ಖುಷಿ ಪಡುವಂಥದ್ದು ಏನಿದೆ ಗಿರಿಜಾ? ಯಾಕ್ರಿ? ಅಲ್ಲ ಗಿರಿಜಾ, ನಾನು ಆಸೆ ಪಟ್ಟಿದ್ದೇನೋ ಅಗತ್ಯ ಬಡವ ಮಾಡ್ತಾ ಇರೋದೇನು? ಅವ್ನು ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದಿ ದೊಡ್ಡ ಸ್ಥಾನದಲ್ಲಿ ಇರಬೇಕು, ಕಲೆಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅವನು ಅದೇನು ಫುಡ್ ಡೆಲಿವರಿ ಅಂತೆ ಬೀದಿ ಸುತ್ಕೊಂಡು ಮನೆ ಸುತ್ಕೊಂಡಿದ್ದಾನೆ. ಏನ್ ಗಿರ್ಜಾ ಇದೆಲ್ಲ? ಇದೇ ಶ್ರದ್ಧೆನ ಅವ್ನು ಓದೋ ಕಡೆ ತೋರಿಸಿದ್ರೆ ನನ್ ಮನ್ಸಿಗೆ ಸಮಾಧಾನ ಆಗ್ತಿತ್ತು. ಛೇ, ಇದೆಲ್ಲ ನನ್ನ ಕರ್ಮ. ಹಾಗಲ್ಲ ರೀ, ವಲ್ಲಭ ಸುಮ್ನೆ ಮನೇಲಿ ಕೂತ್ಕೊಳ್ಳೋಕ್ ಬದಲು ಒಂದ್ ಕೆಲ್ಸ ಅಂತ ಮಾಡ್ತಾ ಇದ್ದಾನಲ್ಲ. ನಿಮಗ್ ಕಷ್ಟ ಆಗತ್ತೆ ಅಂತ, ನಿಮ್ ಹೆಗಲಿನ ಮೇಲಿರೋ ಭಾರ ಸ್ವಲ್ಪನಾದ್ರೂ ಇಳಿಲಿ ಅಂತ ಅವನಿಗೆ ಕೆಲಸ ಒಪ್ಕೊಂಡಿದ್ದಾನೆ ರೀ. ನಾನು ಹೇಳಿದ್ನ ಗಿರಿಜಾ, ನನ್ನ ಸಂಸಾರ ಭಾರ ಆಗ್ತಾ ಇದೆ, ನಾನು ಹೊರೆ ಹೊತ್ಕೊ ಅಂತ. ನನಗೆ ನನ್ನ ಸಂಸಾರ ಯಾವತ್ತೂ ಭಾರ ಅಲ್ಲ ಗಿರಿಜಾ. ತಾಯಿಗೆ ಮಗು ಭಾರ ಅಲ್ಲ, ಹೆತ್ತವ್ರಿಗೆ ಮಕ್ಕಳ ಭಾರ ಅಲ್ಲ. ನಾನು ಪ್ರೀತಿಯಿಂದನೇ ಮನೆ ನಡೆಸ್ತಾ ಇದ್ದೀನಿ, ಅದನ್ನ ತಿಳ್ಕೊಳ್ಳಿ. ಆದ್ರೆ ಇವನು ನಾನು ಹೇಳದೆಲ್ಲ ಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ದಾನೆ. ನೀವ್ ಹೇಳ್ದೆ ಇದ್ರು ಅವನು ಇವಾಗ ಯಾವ್ದೋ ಒಂದ್ ಕೆಲ್ಸ ಹುಡ್ಕೊಂಡ್ ಮಾಡ್ತಾ ಇದ್ದಾನೆ ರೀ. ಹೋದವಾಗ ಇವೆಲ್ಲ ಯಾಕೆ ಬೇಕು ಅಂತ ನೀವು ಅವನ್ನ ಕೇಳ್ಬೋದು. ಆದ್ರೆ ಈಗ ಅವನ್ಗೂ ಮದ್ವೆ ಆಗಿದೆ. ಅವನ್ ಸಂಸಾರದ ಖರ್ಚನ್ನ ಬೇಕೋ ಬೇಡವೋ ಅವ್ನು ನೋಡ್ಕೋಬೇಕಲ್ಲ. ಅದಕ್ಕೆ ಅವನು ಒಂದೊಂದಾಗೆ ಜವಾಬ್ದಾರಿನ ಕಲಿತಾ ಇದ್ದಾನೆ. ಓದೋ ವಯಸ್ಸಿನಲ್ಲಿ ಮದುವೆ ಆಗಿ ವಯಸ್ಸಿಗೆ ಮೀರಿ ಜವಾಬ್ದಾರಿ ತಗೊಂತ ನಾನು ಹೇಳಿದ್ನ? ಒಂದಂತೂ ಅರ್ಥ ಆಗಿದೆ ಗಿರ್ಜಾ, ಯಾರ್ಗ್ ಏನ್ ಬೇಕೋ ಅದನ್ನೇ ಮಾಡೋದು. ನಮ್ ಮಾತುಗೂ ಬೆಲೆ ಇಲ್ಲ, ನಮ್ ಕನ್ಸುಗಳೆಲ್ಲ ಮಣ್ಪಾಲು. ಇಲ್ಲ ರೀ, ನೀವ್ ಯಾಕೆ ಹಾಗೆ ಅನ್ಕೋತೀರಾ? ನೋಡ್ತಾ ಇರಿ, ಖಂಡಿತ ಒಂದಿನ ನಮ್ಮಲ್ಲಪ್ಪ ಕಲೆಕ್ಟರ್ ಆಗ್ತಾನೆ ರೀ. ನನ್ಗ ನಂಬಿಕೆನೆ ಹುಟ್ಟೋಗಿದೆ ಗಿರ್ಜಾ. ಈ ಜನ್ಮದಲ್ಲಿ ನನ್ನ ಕನ್ಸುಗಳು ಯಾವ್ದು ನನ್ಸಾಗಲ್ಲ ಅನ್ನೋದು ನನ್ಗೆ ಅರ್ಥ ಆಗಿದೆ. ಏನೋ ನನ್ ಮಗ ಮಾಧವನ್ ಮದ್ವೆ ನಾನು ಅನ್ಕೊಂಡಂಗ್ ನಡೀತಾ ಇದೆ, ಅದೇ ಸಮಾಧಾನ. ಹೋಗ್ಲಿ ಬಿಡು, ಅವನ್ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ನಾನು ಅವನ್ಗೇನು ಬುದ್ಧಿ ಹೇಳಕ್ ಬರೋದಿಲ್ಲ. ವಲ್ಲಭ ಕೆಲ್ಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖುಷಿ ಪಡ್ತಾರೆ ಅನ್ಕೊಂಡ್ರೆ ಇವ್ರೇನ್ ಹೀಗೆ ಹೇಳ್ಬಿಟ್ರು? ಏನ್ ಯೋಚನೆ ಮಾಡ್ತಾ ಇದ್ದೆ ಇನ್ನು? ಮಲ್ಕೋ, ಲೇಟ್ ಆಯ್ತು, ಬೆಳಗ್ಗೆ ಬೇಗ ಎದ್ದು ಹೇಳ್ಬೇಕು. ರಕ್ಷಾ ಇಲ್ಲಿ ಓದ್ತಾ ಇದ್ದಲ್ಲಿ ತಾನೆ? ಹೋರಿ. ಚೌಟ್ರಿ ಜವಾಬ್ದಾರಿನ ನೀವೇ ವಹಿಸ್ಕೊಂಬಿಡಿ. ಏನಾಯ್ತು ಬೀಗ್ರೆ? ಒಪ್ಪಿಗೆ ಅಲ್ವಾ? ಹಾ ಸರಿ ಬೀಗ್ರೆ, ಹಾಗೆ ಆಗ್ಲಿ. ಮತ್ತೆ ಇನ್ನೊಂದ್ ವಿಷಯ ಬೀಗ್ರೆ, ನಾವ್ ಮೊದ್ಲೇ ಹೇಳ್ದಾಗೆ ನಮ್ ಕಡೆ ಸಂಬಂಧಿಕರು ತುಂಬಾ ಜಾಸ್ತಿ ಇದಾರೆ. ಮದ್ವೆಗೆ ದಂಡಿಯಾಗಿ ಬರ್ತಾರೆ. ಅದ್ರಲ್ಲೂ ಊಟದ ವಿಷಯದಲ್ಲಂತೂ ಪಲ್ಯ ಹೀಗೆ ಆಗ್ಬೇಕು, ಪಾಯಸ ಹೀಗೆ ಇರ್ಬೇಕು ಅಂತ ಹಠ ಮಾಡಿ ಕುತ್ಕೊಂಡ್ಬಿಡ್ತಾರೆ. ಆ ತಲೆನೋವೆಲ್ಲ ನೀವ್ ತಗೊಳ್ಳೋದು ನಮ್ಗಿಷ್ಟ ಆಗಲ್ಲ ಬೀಗ್ರೆ. ಅದಕ್ಕೆ ಊಟದ ಖರ್ಚೆಲ್ಲ ನಾವೇ ನೋಡ್ಕೊಂಡ್ಬಿಡ್ತೀವಿ. ಓಕೆ ಅಲ್ವಾ? ಎಂತ ಜಾಣ್ರಿ ಇವ್ರು, ಇರೋದ್ರಲ್ಲಿ ಊಟದ್ದೇ ಕಮ್ಮಿ ಖರ್ಚು, ಅದನ್ನ ತಾವೇ ನೋಡ್ಕೋತೀವಿ ಅನ್ಬಿಟ್ರಲ್ಲ. ಏನಾಯ್ತು ಬೀಗ್ರೆ? ಹಾ ಸರಿ ಸರಿ, ಹಾಗೆ ಆಗ್ಲಿ. ಹುಡುಗಿಗೆ ತಾಳಿನ ನಾವೇ ಮಾಡಿಸ್ಕೊಡ್ತೀವಿ. ಮಂಗಳಸೂತ್ರ ಒಂದು 30-35 ಗ್ರಾಮ್ದಿರುತ್ತೆ. 2 ಎಳೆ ಮಾಡಿಸ್ಕೊಡ್ತೀವಿ. ನಿಮಗ್ ಸರಿನಾ? ಕೇಶವ, ಏನು ಇದು? ಅತ್ತೆ ಸೊಸೆಗೆ 35 ಗ್ರಾಮ್ದು ತಾಳಿ ಸರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮನೇಲಿ ಸೊಸೆರು ಅಂತ ನಾನು ಅಮ್ಮು ಇಬ್ರು ಇದ್ದೀವಿ. ಇಬ್ರು ಮದ್ವೆ ಆದಾಗಿಂದ ಅರ್ಶಿನ ದಾರದಲ್ಲೇ ದಿನ ಕಳೀತಾ ಇದೀವಿ. ಇದು ಅನ್ಯಾಯ ಕಣೋ. ಮೀನಮ್ಮ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಮರ್ಯಾದೆ ತೆಗಿಬೇಡ ಕಣೆ, ಪ್ಲೀಸ್. ಆಂಟಿ, ಹುಡುಗಿಗೆ ಬಂಗಾರ ಎಷ್ಟು ಹಾಕ್ತಿದ್ದೀರಾ? ಅಂದ್ರೆ ಇದ್ರಲ್ಲೇನು ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಅಂತ ಬರೋದಿಲ್ವಲ್ಲ. ಎಲ್ಲಾ ಕಡೆನೂ ಹುಡುಗಿ ಕಡೆಯವರೇ ಹುಡುಗಿಗೆ ಬಂಗಾರ ಹಾಕಿ ಕಳ್ಸೋದಲ್ವಾ? ಎಷ್ಟು ಹಾಕ್ತಿದ್ದೀರಾ? ಧನ್ಯ, ಏನಮ್ಮ ಇದು? ಅವ್ರ ಮನೆ ಹುಡುಗಿ ಎಷ್ಟಾರು ಬಂಗಾರ ಹಾಕೊಳ್ಳಿ, ಎಷ್ಟಾಗ್ತೀರಾ ಅಂತೆಲ್ಲ ಕೇಳಬಾರ್ದು, ತುಂಬಾ ಆಭಾಸ ಆಗುತ್ತೆ. ಅಯ್ಯೋ ಅಪ್ಪ, ನಾನೇನ್ ಕೇಳ್ಬಾರ್ದು ಕೇಳ್ದೆ? ಈಗ ನನ್ ಮದ್ವೆ ಟೈಮಲ್ಲಿ ನಮ್ಮ ಅತ್ತೆ ಮನೆಯವ್ರು ನಿಮ್ನ ಕೇಳಿದ್ರು ತಾನೆ ಎಷ್ಟು ಬಂಗಾರ ಹಾಕ್ತಿದ್ದೀರಾ ಅಂತ.
ನೀವೇನೋ ನಿಮ್ ಖುಷಿಗೆ 25,000 ಹಾಕಿದ್ರಿ, ಅದೇ ತರ ಕೇಳ್ತಿದ್ದೀನಪ್ಪ. ನೋಡಮ್ಮ, ಈಗಾಗ್ಲೇ ನಿಮ್ ಮನೆಗೆ ಇಬ್ರು ಸೊಸೆರ್ ಬಂದಿದ್ದಾರೆ. ಅವ್ರು ಬರ್ತಾ ಎಷ್ಟು ಒಡವೆ ತಂದಿದ್ರು ನಾನು ನನ್ ಮಗಳಿಗೆ ಅಷ್ಟೇ ಒಡವೆ ಹಾಕಿಸ್ತೀನಿ, ಸರಿನಾ? ಅವ್ರೆಲ್ ಬಂಗಾರ ತಂದ್ರು? ನನ್ 2ನೇ ತಮ್ಮ 3ನೇ ತಮ್ಮ ಇಬ್ರು ಲವ್ ಮಾಡಿ ಮದ್ವೆ ಆಗಿರೋದು. ಅದಕ್ಕೆ ಬಂಗಾರನೂ ಇಲ್ಲ ಏನೂ ಇಲ್ಲ. ಧನ್ಯ, ಓ, ಈ ವಿಷಯ ನನಗ್ ಗೊತ್ತಿತ್ತು, ಹಾಳಾದ್ ಮರುವು ಮರ್ತ್ಬಿಟ್ಟೆ. ಮೀನಾ, ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ. ಈಗೇನೋ ನಮ್ಮನೆ 2ನೇ ಸೊಸೆ 3ನೇ ಸೊಸೆ ಮೇಲೆ ಅವ್ರ ಅಪ್ಪಂದಿರು ಸಿಟ್ ಮಾಡ್ಕೊಂಡಿರ್ಬೋದು. ಆದ್ರೆ ಮುಂದೆ ಸಿಟ್ಟೆಲ್ಲ ಕಡಿಮೆ ಆಗಿ ಮಗಳು ನಮ್ಮ ಮಮಕಾರ ಕಾಡುತ್ತೆ. ಆಗ ಹುಡ್ಕೊಂಡ್ ಬಂದೇ ಬರ್ತಾರೆ. ಮೀನಾ ಅವ್ರಪ್ಪ ಗವರ್ಮೆಂಟ್ ಕೆಲ್ಸದಲ್ಲಿ ಇದ್ದವ್ರು, ಇನ್ನು ಅಮೂಲ್ಯ ಅವ್ರಪ್ಪ ಊರ್ಗೆ ದೊಡ್ಡ ಮನುಷ್ಯರು. ಇಬ್ರು ಒಡವೆ ಹಾಕೇ ಹಾಕ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ. ಈಗೇನಮ್ಮ, ನಿನ್ ಮದ್ವೆ ಟೈಮಲ್ಲಿ ಬೀಗರು ನಿನ್ಗೆ 25,000 ಬಂಗಾರ ಹಾಕ್ಸಿದ್ರು ಅಷ್ಟೇ ತಾನೇ? ನಾವು ಅಷ್ಟೇ ಹಾಕ್ತಿವ್ ಬಿಡು. ನನ್ ಮದ್ವೆ ಆಗಿ 4 ವರ್ಷ ಆಯ್ತು. ಆಗ್ಲೇ ನಮ್ಮಪ್ಪ 25,000 ಬಂಗಾರ ಹಾಕಿದ್ರು. ನೀವ್ ಯೋಚನೆ ಮಾಡಿ. ಧನ್ಯ, ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ಅವ್ರ ಅನುಕೂಲ ನೋಡಿ ಅವ್ರು ಹಾಕಿಸ್ತಾರೆ. ಆಯ್ತಮ್ಮ, ನನ್ಗೂ ಬೇಡ ನಿನ್ಗೂ ಬೇಡ. ಒಂದು 40,000 ಹಾಕಿಸ್ತೀನಿ, ಓಕೆನಾ? ಸರಿ, ಇನ್ನು ನಂದೇನ್ ತಕರಾರಿಲ್ಲ ಅಪ್ಪ. ನಾನು ನಿನ್ ಸುಮ್ನೆ ಆಗ್ಬಿಡ್ತೀನಿ.